ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಶಾರದಾ ಮಾತೆಗೆ ವಂದಿಸ್ತಾ ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕಾಲೇಜಿನ ಮುಖ್ಯೋಪಾಧ್ಯಾಯರಾಗಿರುವಂತಹ ಈರಮ್ಮ ಮೇಡಮ್ ಅವರಿಗೂ, ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂತಹ ಬಾಲಪ್ಪ ಸರ್ ಅವರಿಗೂ, ಇವು ಎಲ್ಲ ವಿಜ್ಞಾನ ಮೇಳಕ್ಕೆ ತಮಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಹೇಮಲತಾ ಮೇಡಮ್ ಅವರು, ಮಾರ್ಗದರ್ಶನ ನೀಡಿರುವಂಥ ನಾಗೇಂದ್ರ ಸರ್ ಅವರು, ಮತ್ತು ನಮ್ಮ ಮುಂದೆ ನಿಂತಿರುವ ರಾಜವಣ್ಣ ಅವರು ಬಹಳ ಸಂಕೋಚ ಸ್ವಭಾವ, ಬಹಳ ಸರಳ ವ್ಯಕ್ತಿಗಳು. ಅವರಿಗೆ ವಂದಿಸಿ ಇವತ್ತು ಆಕಸ್ಮಿಕವಾಗಿ ಸಿಕ್ಕಿರುವಂಥ ಭಾಗ್ಯ ಅಕ್ಕ, ಎಲ್ಲ ಗುರು ವೃಂದಕ್ಕೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ವಿದ್ಯಾರ್ಥಿನಿಯರಿಗೂ ನನಗೂ ಬಹಳ ಅವಿನಾಭಾವ ಸಂಬಂಧ. ಯಾಕಂದರೆ ನಾನು ಗರ್ಲ್ಸ್ ಕಾಲೇಜು, ಗರ್ಲ್ಸ್ ಹೈಸ್ಕೂಲ್ನಲ್ಲೇ ಓದಿದ್ದಕ್ಕೆ, ಹೈಸ್ಕೂಲಿಂದ ಹಿಡ್ಕೊಂಡು ಡಿಗ್ರಿವರೆಗೂ ಬಾಲಕಿಯರ ಕಾಲೇಜು ಶಾಲೆಯಲ್ಲಿ ಓದಿದ್ದಕ್ಕೆ ನಿಮ್ಮನ್ನೆಲ್ಲ ನೋಡಿ ಇವತ್ತು ನನ್ನ ಶಾಲೆ ಕಾಲೇಜು ನನಗೆ ನೆನಪಾಯಿತು. ಶಾಪೂರ್ನಲ್ಲಿ ನಾನು ಓದಿದ್ದು. ಪ್ರೀತಿಯ ವಿದ್ಯಾರ್ಥಿಗಳಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಳ ಅಚ್ಚುಕಟ್ಟಾಗಿ ಸುಂದರವಾಗಿ ತಮ್ಮ ಪ್ರಯತ್ನವನ್ನು ನಿರೂಪಿಸಿದ್ದೀರಿ. ಅದಕ್ಕೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನಿವತ್ತು ಬಂದದ್ದು ಆಕಸ್ಮಿಕ. ನಮ್ಮ ಪ್ರಾಂಶುಪಾಲರು ಬರಬೇಕಾಗಿತ್ತು, ಅವರು ಇಲ್ಲದೇ ಇದ್ದಾಗ ಅವರು ಯಾದಗಿರಿಗೆ ಮೀಟಿಂಗ್ ಹೋಗಿರೋದ್ರಿಂದ ತಮ್ಮೆಲ್ಲರನ್ನ ನೋಡುವ ಸೌಭಾಗ್ಯ ಇವತ್ತು ನನ್ನದಾಗಿದೆ. ಇದು ಒಂದು ರೀತಿಯ ಖುಷಿಯ ಕ್ಷಣ ಅಂತ ಹೇಳಿ ನಾನು ಅನ್ಕೊತೀನಿ. ನನ್ನನ್ನು ಆಹ್ವಾನಿಸಿದ್ದಕ್ಕೆ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಬಿಸಿಲಲ್ಲಿ ಕೂತಿದ್ದೀರಿ, ಭಾಳ ಹೊತ್ತೇನು ನಾನು ಮಾತಾಡಲ್ಲ, ಆದರೆ ಪ್ರೀತಿಯಿಂದ ಒಂದೆರಡು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತೀನಿ. ಈಗ ನೀವು ಓದೋದು ಸಮಯ, ಹೌದಾ? ಬೇರೆ ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ನಲ್ಲಿ ಹೆಚ್ಚು ಭಾಗಿಗಳಾಗಬೇಡ್ರಿ. ಅದರಲ್ಲೂ ಹತ್ರ ಸಮೀಪ ಬರ್ತಾ ಇದೆ ನಿಮ್ಮ ಪರೀಕ್ಷೆ. ಓದಿನ ಕಡೆ ಹೆಚ್ಚು ಗಮನ ಕೊಡ್ರಿ. ಆಮೇಲೆ ಜೀವನದಲ್ಲೂ ಬಹಳಷ್ಟು ಮೌಲ್ಯಗಳು ಮುಖ್ಯ. ಓದು ಅಧ್ಯಯನ ಒಂದು ಭಾಗವಾದರೆ ನಿಮ್ಮಲ್ಲಿರುವಂಥ ಗುಣ, ನಡತೆ, ಸಂಸ್ಕಾರ ಮತ್ತೊಂದು ಭಾಗ. ಅದು ಬಹಳ ಇಂಪಾರ್ಟೆಂಟ್. ಸಂಸ್ಕಾರ ನಿಮ್ಮಲ್ಲಿದ್ದರೆ ವಿದ್ಯೆ ತಾನೇ ಬರ್ತದ ಅಂತ. ಅದಕ್ಕೆ ಆಮೇಲೆ ಹೆಣ್ಮಕ್ಳು ನಮಗೆಲ್ಲ ಓದೋದಾಗ್ತದ ಇಲ್ಲ, ಮುಂದೆ ನಮ್ಗೆ ಕಳಿಸ್ತಾರ ಇಲ್ಲ ಅಂತೆಲ್ಲ ನಿಮಗೆ ಭಯಗಳಿರ್ತಾವ. ಅಂಥವೇನಾದರೂ ಸಮಸ್ಯೆಗಳು ನಿಮ್ಮಲ್ಲಿ ಬಂದರೆ ನಿಮ್ಮ ಗುರುಗಳನ್ನು ಕಾಣ್ರಿ. ನೀವು ನಿಮ್ಮ ಪೇರೆಂಟ್ಸಿಗೆ ಅವರು ಮಾರ್ಗದರ್ಶನ ಮಾಡ್ತಾರೆ. ಓದನ್ನು ನಿಲ್ಲಿಸ್ಬೇಡ್ರಿ. ಮುಂದಿನ ಹೆಜ್ಜೆಗಳನ್ನು ನೀವು ಇಡ್ರಿ ಅಧ್ಯಯನದ ಮೂಲಕ. ಎಲ್ಲರೂ ನೌಕರಿನೇ ಪಡಿಬೇಕಂತಿಲ್ಲ, ಆದ್ರೆ ಕೆಲವೊಂದು ಘಟ್ಟಗಳಿರ್ತಾವೆ. PUC ಹಂತದವರೆಗೂ, ಡಿಗ್ರಿ ಹಂತದವರೆಗೂ. ಆ ಒಂದು ಸರ್ಟಿಫಿಕೇಟ್ಗಳೇನಾವಲ್ಲ, ಈಗ ಸರ್ಟಿಫಿಕೇಟ್ ಕಾಲ ಅದು, ಹೌದಾ? ನಾವೆಲ್ಲ ಮೌಲ್ಯಗಳನ್ನು ತಗೋತೀವಿ, ಸಂಸ್ಕಾರಗಳನ್ನು ತಗೋತೀವಿ. ಅದ್ರ ಜೊತೆಗೆ ಈ ಸರ್ಟಿಫಿಕೇಟ್ಗಳನ್ನು ಭವಿಷ್ಯದಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸಲಿಕ್ಕೆ ಯಾವುದೋ ಒಂದು ಸಣ್ಣ ಕೆಲಸ ಮಾಡಬೇಕಾದ್ರೂ ನಿಮ್ಮ PUದು 10ದು ಮಾರ್ಕ್ಸ್ ಕಾರ್ಡ್ ತೊಗೊಂಬರ್ರಿ ಅಂತಾರೆ. ಎಷ್ಟೋ ಜನ ನಾವು ನೋಡ್ತೀವಿ ಕಾಲೇಜಿಗೆ ಈಗ ಬರ್ತಾರ, ಭಾಳ ಜನ ವಯಸ್ಸಾಗಿರ್ತದೆ, ಅಂಗನವಾಡಿ ಟೀಚರ್ ಅಂತೆಲ್ಲ ಕೆಲಸ ಮಾಡ್ತಿರ್ತಾರೆ. ಬೇರೆ ಬೇರೆ ಕೆಲಸಕ್ಕೆ ಹೋದ್ರೂ ಸಹಿತ ಅವರಿಗೆ ಸರ್ಟಿಫಿಕೇಟ್ ಬೇಕಂತ ಈಗ ಮತ್ತೆ ಅಡ್ಮಿಷನ್ ಮಾಡಿ ಎಕ್ಸಾಮ್ ಬರೀತಾ ಇದ್ದಾರೆ. ಆದರೆ ನಿಮಗೆ ಅದು ಕೈಯಲ್ಲೇ ಇದೆ ಅವಕಾಶ, ಅದನ್ನು ಯಾವತ್ತೂ ಮಿಸ್ ಮಾಡ್ಕೋಬೇಡ್ರಿ. 10th ಮುಗಿದ ಮೇಲೆ ನಿಮ್ಮ ಅಧ್ಯಯನವನ್ನು ಮುಂದುವರಿಸ್ರಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಓದಿನಲ್ಲಿ ಕಾನ್ಸಂಟ್ರೇಷನನ್ನು ತಗೊಳ್ರಿ, ಆತ್ಮವಿಶ್ವಾಸದಿಂದ ಓದ್ರಿ. ಎಲ್ಲರಿಗೂ ಅವರದೇ ಆದ ಒಂದು ವೈಯಕ್ತಿಕ ಭಿನ್ನತೆ ಇರ್ತದೆ. ಕೆಲವರಲ್ಲಿ ಶಕ್ತಿ ಸಾಮರ್ಥ್ಯ ಇರ್ತದೆ, ಕೆಲವರು ಹಾರ್ಡ್ ವರ್ಕ್ ಮಾಡ್ತಾರೆ, ಕೆಲವರು ಸ್ಮಾರ್ಟ್ ವರ್ಕ್ ಮಾಡ್ತಾರೆ. ಯಾವುದೋ ಮಾಡ್ರಿ. ಆದರೆ ನಾನು ಒಂದು ಉದಾಹರಣೆ ಹೇಳಕ್ ಬರ್ತೀನಿ. ಯಾಕಂದ್ರೆ ಇದು ನೋಡಿದ್ನೆಲ್ಲ ನನಗೆ ನೆನಪಾಯ್ತು. ಅವ್ರ ಹೆಸರು ಅಜಿತ್ ಕುಮಾರ್ ಏನೋ ಆದ, ಒಬ್ಬರ ಹೆಸರು. ಇತ್ತೀಚೆಗೆ ಸರ್ ತಮಗೆ ಗೊತ್ತಿರ್ಬೋದು, ನೆನಪಾದವರು ಗೊತ್ತಿಲ್ಲ, 2025ನೇ ಸಾಲಿನ ವಿಶ್ವ ಮಟ್ಟದ ಈ ವಿಜ್ಞಾನ ಪ್ರದರ್ಶನ, ಈ ವಸ್ತು ಟೆಲಿಸ್ಕೋಪ್ ಹೇಳಿದ್ರಲ್ಲ, ನಡೆದಾಡುವ ಟೆಲಿಸ್ಕೋಪ್ ಅನ್ನ ಕಂಡಿಡೋದು ನಮ್ಮ ಭಾರತದ ಕೀರ್ತಿ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಕೀರ್ತಿಯನ್ನ ಹೆಚ್ಚಿಸಿದಂತ ಒಬ್ಬ ಕನ್ನಡಿಗ ಅಜಿತ್ ಕುಮಾರ್ ಏನೋ ಅವ್ರ ಹೆಸರು. ನಾನು ಮೊನ್ನೆ ಓದಿದ್ದೆ ಪೇಪರ್ನಲ್ಲಿ. ಅಂತ ಒಂದು ಅದ್ಭುತಗಳು ನಡೀತಾವ. ಅವ್ರಿಗೆ ಬಾಲ್ಯದಿಂದಲೂ ಬಹಳ ಇಷ್ಟ ಇತ್ತು ಖಗೋಳ ಒಂದು ಇದನ್ನ ಅಧ್ಯಯನ ಮಾಡೋದನ್ನ. ಶಾಲೆ ಮುಗಿದ ತಕ್ಷಣ ಓಡೋಗ್ತಿದ್ರಂತ. ಬೆಳಿಗ್ಗೆ ನೋಡ್ತಿದ್ರು ಆಕಾಶನ, ಮತ್ತೆ ಸಾಯಂಕಾಲ ಹೋಗಿ ನೋಡ್ತಿದ್ರು. ಹವ್ಯಾಸ ಇತ್ತು ಅವರಿಗೆ. ಇಂಜಿನಿಯರಿಂಗ್ ಮಾಡಿ ಮತ್ತೆ ಅವ್ರು ಏನ್ ಮಾಡಿದ್ರು, ತಮ್ಮ ಹವ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರು. ತಂದೆ ತಾಯಿಯವರಿಗೆ ಪ್ರೋತ್ಸಾಹ ಕೊಟ್ಟರು. ಆ ನಿಟ್ಟಿನಿಂದ ನಮ್ಮ ಒಂದು ಭಾರತದ ಹೆಮ್ಮೆಯನ್ನೇ ಹೆಚ್ಚಿಸುವಂತ ಕಾರ್ಯ ಮಾಡಿ ಅಲ್ಲಿ ಅಷ್ಟು ಜಗತ್ತಿನ ಮೂಲೆಯಿಂದ ವಸ್ತು ಪ್ರದರ್ಶನಗಳು ಮಾಡಲಿಕ್ಕೆ ಈ ಒಂದು ಟೆಲಿಸ್ಕೋಪ್ಗಳು ಬಂದಿದ್ದವು. ಅದ್ರ ಮಧ್ಯೆ ನಮ್ಮ ಭಾರತೀಯನಿಗೆ ಅವಕಾಶ ಮಾಡಿಕೊಟ್ರು. ಅದು ವಿಶೇಷವಾಗಿ ಕನ್ನಡಿಗನಿಗೆ ಅವಕಾಶ ಮಾಡಿಕೊಟ್ರು. ಅವನಿಗಿತ್ತ ನಾನು ಒಂದು ವಿಶ್ವ ದರ್ಜೆಯ ಮಟ್ಟದಲ್ಲಿ ಮಾತಾಡ್ತೀನಿ, ನನ್ನ ಟೆಲಿಸ್ಕೋಪ್ ಅನ್ನ ನಾನು ಪ್ರದರ್ಶನ ಮಾಡ್ತೀನಿ ಅಂತ ಅವ್ರಿಗೇನು ಮೊದಲು ಗೊತ್ತಿಲ್ಲ. ಪ್ರಾರಂಭದಿಂದ ಚಿಕ್ಕವರಿರುವಾಗ್ಲಿಂದ ಅವರ ಆಸಕ್ತಿ, ಅದನ್ನ ಅವ್ರು ನೀರೆಂದು ಪೋಷಿಸಿದರು. ಅವಾಗೇನಾಯ್ತು, ಜಗತ್ತಿನಾದ್ಯಂತ ತಮ್ಮ ಟೆಲಿಸ್ಕೋಪ್ ಪ್ರದರ್ಶನಗೊಳ್ಳುವಂತ ಅವಕಾಶ ಅವ್ರಿಗೆ ಸಿಕ್ಕಿತು ಅಂತ.
ನಿಮ್ಮಲ್ಲಿ ಯಾರಲ್ಲಿ ಯಾವ ಟ್ಯಾಲೆಂಟ್ ಇದೆಯೋ ಗೊತ್ತಿಲ್ಲ, ಎಲ್ಲರಲ್ಲೂ ಒಂದೊಂದು ರೀತಿಯ ಟ್ಯಾಲೆಂಟ್ ಇರ್ತದ. ಅದೇನು ಅಂತ ನೀವು ಗುರ್ತು ಮಾಡಿಕೊಂಡು ಅದು ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ರಿ ಅಂತ ನಾನು ಶುಭ ಹಾರೈಸ್ತೀನಿ ತಮಗೆಲ್ಲ. ಇದು ಒಂದಾಯ್ತು. ಇನ್ನು ಓದ್ರಿ, ಪರೀಕ್ಷೆ ಸಮೀಪ ಬಂದದ, ಹಾರ್ಡ್ ವರ್ಕ್ ಮಾಡ್ರಿ. ಇಲ್ಲಿ ತನಕನೂ ಓದಿಲ್ಲ ಅಂದ್ರೆ ಇನ್ನು ಮುಂದೆನೂ ಓದ್ಬೋದು ನೀವು. ಎಷ್ಟು ಸಾಧ್ಯ ಅಷ್ಟು ಬೇರೆ, ಈಗ ಮೊಬೈಲ್ ಒಂದು ಟಿವಿ ಒಂದು ಎರಡನ್ನ ಬಿಟ್ಬಿಡ್ರಿ. ಸಾಧ್ಯ ಆದಷ್ಟು ದಯಮಾಡಿ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಕೇಳ್ಕೋದು ಏನಂದ್ರೆ, ಇವೆರಡು ನಮ್ಮ ಟೈಮ್ ಹೆಂಗ್ ತಗೋತಾವ ಗೊತ್ತಿಲ್ಲ. 5 ನಿಮಿಷ ನೋಡಮಂತ ಇಟ್ಕೊಂಡಿರ್ತೀವಿ, 5 ತಾಸಾದ್ರೂ ನಮ್ಮ ಮೈ ಮೇಲೆ ಪ್ರಜ್ಞೆ ಬರೋದಿಲ್ಲ. ಅದಕ್ಕೆ ದಯವಿಟ್ಟು ಸದ್ಯಕ್ಕೆ ಅದನ್ನ ಎರಡನ್ನೂ ದೂರ ಸರಿಸ್ರಿ. ಅದ್ರಲ್ಲಿ ನಮ್ಗೇನು ಲಾಭ ಇಲ್ಲ. ಯಾವಾಗ ತಗೋಬೇಕದು, ನಮ್ಗೇನಾದ್ರೂ ಮಾಹಿತಿಗಳು ಗೊತ್ತಾಗಿಲ್ಲ, ತಿಳಿದಿಲ್ಲ ಅಂದ್ರೆ ಟೀಚರ್ಸ್ ಇರ್ತಾರೆ, ಅವ್ರನ್ನ ಕೇಳ್ರಿ. ಆ ಮೊಬೈಲ್ ಡಿಪೆಂಡ್ ಭಾಳ ಆಗ್ಬೇಡ್ರಿ. ಮೊಬೈಲ್ ಇದ್ರೆ ಅದನ್ನ ದೂರ ಇಡ್ರಿ ಅಂತ ಕೇಳ್ಕೊತೀನಿ. ಆಮೇಲೆ ಹೆಣ್ಮಕ್ಳು ಅಂದ್ರೆ ಕೀಳಲ್ಲ, ಹೆಣ್ಮಕ್ಳಲ್ಲಿ ಸಾಕಷ್ಟು ಶಕ್ತಿ ಸಾಮರ್ಥ್ಯ ಅದ. ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳು ಹೆಣ್ಮಕ್ಳಾರ, ಹೌದಾ? ಹಣಕಾಸು ಸಚಿವೆ ಹೆಣ್ಮಕ್ಳಾರ, ಸಾಕಷ್ಟು ಜನ ಸಾಧಕರ ಹೆಣ್ಮಕ್ಳನ್ನ ನೋಡ್ತೀವಿ. ಅದಕ್ಕೆ ಶರಣರು ಹೇಳ್ಯಾರ, ಹೆಣ್ಣು ಮಾಯೆ ಎಂಬುವರು ಹೆಣ್ಣು ಮಾಯೆಯಲ್ಲ, ಹೆಣ್ಣು ರಕ್ಕಸಿ ಎಂಬುವರು ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ದೇವರಿಗೆ ಹೋಲಿಸಿದಂತ ರಾಷ್ಟ್ರ ಅದು ನಮ್ಮ ಭಾರತ. ಅದು ನಮ್ಮ ಭಾರತದಲ್ಲಿ ಮಾತ್ರ ಹೆಣ್ಣು ಮಕ್ಕಳನ್ನ ಬಹಳ ಗೌರವದಿಂದ, ಪ್ರೀತಿಯಿಂದ, ಪೂಜನೀಯ ಭಾವನೆಯಿಂದ ಕಾಣ್ತಾರೆ. ಅದಕ್ಕೆ ಆ ಒಂದು ಪೂಜನೀಯತೆಯನ್ನ ಉಳಿಸಿಕೊಂಡು ಹೋಗೋದು ಹೆಣ್ಮಕ್ಳ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಮ್ಮ ನಡತೆ, ನಮ್ಮ ಗುಣ, ಸಂಸ್ಕಾರಗಳು ಇರಲಿ. ಅದ್ರ ಜೊತೆಗೆ ನೀವು ಮುಂದೆ ಮದುವೆಯಾಗಿ ಹೋಗೋರೆ ಅದು ಸ್ವಲ್ಪ ಲೇಟ್ ಮಾಡ್ರಿ ಅಂತ ವಿನಂತಿ ಮಾಡ್ಕೋತೀನಿ ನಾನು. ಈಗ ಹಳ್ಳಿ ಭಾಗದಾಗ ಬೇಗನೆ ಮದುವೆ ಮಾಡಿಬಿಡ್ತಾರ, ಅದಕ್ಕೆ ಆಸ್ಪದ ಕೊಡ್ಬೇಡ್ರಿ. ಆಮೇಲೆ ಮದುವೆ ಮಾಡ್ತೀನಿ ಅಂತ ಮನೆಗೆ ಹೇಳಿದ್ರು ಹೇಳೋದಕ್ಕಿಂತ ಮುಂಚೆ ಹೋಗೋರು ಬಹಳ ಜನ. ಈಗ ಅಂತ ಕಾಲ ಬಂದದ, ದಯವಿಟ್ಟು ಆ ಕಡೆ ನೀವೆಲ್ಲ ಗಮನ ಕೊಡ್ಬೇಡ್ರಿ. ನೀವೇನಾದ್ರೂ ಒಂದು ಗುರಿ ಇಟ್ಕೋರಿ, ಅದನ್ನ ಸಾಧಿಸೋವರೆಗೂ ನೀವು ಹೋಗ್ಬೇಡ್ರಿ. ಯಾವುದೇ ಒಂದು ಇದರಲ್ಲಿ ಚೆನ್ನಾಗಿ ಓದ್ರಿ ಅಂತ ಶುಭ ಹಾರೈಸ್ತೀನಿ. ಮತ್ತೊಂದು ನಂದು ವೈಯಕ್ತಿಕ ಮನವಿ ಹೇಳ್ತೀನಿ. ನಮ್ಮ ಕಾಲೇಜ್ನಾಗ ನಮ್ದು ಬಾಲಕರ ಕಾಲೇಜ್ ಅಂತ ಹೆಸರು ಬಿದ್ದದ. ಬಾಲಕರ ಅಲ್ಲ, ಅದು ನಮ್ದು ಮಾದರಿ ಕಾಲೇಜ್. ಅದು ನಮ್ಮ ಯಾದಗಿರಿ ಜಿಲ್ಲೆಯಲ್ಲೇ ಹೆಚ್ಚು ಸೌಲಭ್ಯಗಳನ್ನ ಹೊಂದಿರುವಂತ ಕಾಲೇಜ್ ನಮ್ಮ ಕಾಲೇಜ್. ದುರದೈವ ಏನಂದ್ರೆ ಸಂಖ್ಯೆ ಕಡಿಮೆ ಅದ, ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಅದ. ನೀವೆಲ್ಲ ನೆಕ್ಸ್ಟ್ ನಮ್ಮ ಕಾಲೇಜಿಗೆ ಬರ್ಬೋದಲ್ಲ, ಬಸ್ ಸ್ಟ್ಯಾಂಡ್ ಪಕ್ಕಕ್ಕೆ ಒಂದು ಹೆಜ್ಜೆ ಇಟ್ಟರೆ ನಮ್ಮ ಕಾಲೇಜಿಗೆ ನೀವು ಕಾಲ್ ಹಾಕ್ಬೋದು. ಬಸ್ ಸ್ಟ್ಯಾಂಡ್ ಪಕ್ಕಕ್ಕೆ ಅದ ನಮ್ಮ ಕಾಲೇಜಿಗೆ, ನೀವೆಲ್ಲ ಬರ್ರಿ. ಒಳ್ಳೆ ಸೌಲಭ್ಯ ಅದ, ನಾವೆಲ್ಲ ಇರ್ತೀವಿ ನಿಮ್ಮ ಜೊತೆಗೆ. ಒಳ್ಳೆ ಮಾರ್ಗದರ್ಶನ, ವಿದ್ಯಾ ಬುದ್ಧಿಯನ್ನ ಕೊಡ್ಲಿಕ್ಕೆ ನಾವು ತಯಾರಾಗಿ ನಿಂತೀವಿ. ಅದಕ್ಕೆ ಮತ್ತೆ ನಾನು ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೋತೀನಿ, 10th ಮುಗಿದ್ಮೇಲೆ ಒಳ್ಳೆ ರಿಸಲ್ಟ್ ಬರ್ಲಿ ಅಂತ ಶುಭ ಹಾರೈಸ್ತಾ, ಆ ಒಂದು 10th ಮುಗಿದ್ಮೇಲೆ ನಮ್ಮ ಕಾಲೇಜಿಗೂ ಬರ್ಲಿ ಅಂತ ಪ್ರೀತಿಯಿಂದ ಕೇಳ್ಕೊತೀನಿ. ಯಾಕಂದ್ರೆ ಸಾವಿರಾರು ರೂಪಾಯಿ ಕೊಟ್ಟು ಈಗ ಸಾಕಷ್ಟು ಪ್ರೈವೇಟ್ ಕಾಲೇಜ್ಗಳಾಗ್ಯಾವ. ನಿಮ್ಮ ಮನಸ್ಸೆಲ್ಲ ಆ ಕಾಲೇಜ್ಗೆ ಹೋಗ್ಲೇ, ಈ ಕಾಲೇಜ್ಗೆ ಹೋಗ್ಲೇ ಅಂತ ಯೋಚನೆ ಮಾಡ್ತಿರ್ತೀರಿ. ಕೇವಲ 250 ರೂಪಾಯಿ ಗೌರ್ಮೆಂಟ್ ಫೀಸ್ ನೋಡ್ರಿ, ಹೌದಾ? ಇಲ್ಲ, ಶ್ರೀಮಂತರ ಮಕ್ಕಳು ಅವ್ರಿಗೆ ದುಡ್ಡು ಇರ್ತದ, ಹೋದ್ರೆ ಫರಕ್ ಬೀಳಲ್ಲ ಅವರಿಗೆ. ನಾವೆಲ್ಲ ಮಧ್ಯಮ ವರ್ಗದ ಕುಟುಂಬದವರು, ಹಳ್ಳಿಯಿಂದ ಬಂದವರು, ಹೌದಾ? ನಮ್ಮ ತಂದೆ ತಾಯಿ ಏನ್ ಕೆಲಸ ಮಾಡ್ತಾರ, ಎಷ್ಟು ಕಷ್ಟ ಪಡ್ತಾರ ನಿಮ್ಗೆಲ್ಲ ಗೊತ್ತಿರ್ತದ. ಸುಮ್ಮನೆ ಟೈಮ್ ಪಾಸಿಗಾಗಿ ಯಾವುದೇ ಕಾಲೇಜ್ಗಳಂತ ನೀವು ಮನವಿ ಏನಂತ ಮನ್ಸಿನಲ್ಲಿ ಇಟ್ಕೋಬೇಡ್ರಿ. ಗೌರ್ಮೆಂಟ್ ಕಾಲೇಜ್ಗಳಿಗೆ ಹೋಗಿ, ಅದು ನನ್ನ ಒಂದು ವಿನಂತಿ. ಫೀಸ್ ಕಡಿಮೆ ಇರ್ತದ, ಒಳ್ಳೆ ಶಿಕ್ಷಣ ಸಿಗ್ತದ. ಓದ್ಬೇಕನ್ನೋರು ಎಲ್ಲಿದ್ರು ಓದ್ತಾರ, ಯಾವ ಮೂಲೆಯಲ್ಲಿ ಕೂಡ್ಸಿದ್ರು ಓದ್ತಾರ, ಹೌದಾ? ಸದಾ ಆಲೋಚನೆ ಏನಿರ್ತದ ಅದೇ ಆಗ್ತೀವಂತ. ನಿಮ್ಮಲ್ಲಿ ಆಲೋಚನೆ ಏನಿರ್ಬೇಕು ಯಾವಾಗ್ಲೂ, ನಾನು ಚೆನ್ನಾಗಿ ಓದ್ಬೇಕು, ಹೌದಾ? ನಾವು 1% ನಿಮ್ಗೆ ಸಹಾಯ ಮಾಡ್ತೀವಿ. 99% ಯಾರ ಹತ್ರ ಇರಬೇಕು ಕಾನ್ಸಂಟ್ರೇಷನ್, ಆ ಒಂದು ತುಡಿತ ಯಾರ ಹತ್ರ ಇರಬೇಕು? ನಿಮ್ಮ ಹತ್ರ ಇರಬೇಕು. ನಿಮ್ಮ ಹತ್ರ ಇತ್ತಂದ್ರ ಯಾರು ನಿಮ್ಮನ್ನು ತಡೆಯಕ್ ಸಾಧ್ಯ ಇಲ್ಲ. ಅದಕ್ಕೆ ನೀವು ಯಾವ ಕಾಲೇಜ್ ಅಂತೇಳಿ ಕಾಲೇಜ್ ನೋಡಿ ಹೋಗ್ಬೇಡ್ರಿ, ಹೌದಾ? ಆ ಕಾಲೇಜ್ ಹಂಗ, ಈ ಕಾಲೇಜ್ ಹಿಂಗ ಅಂತ ನೋಡ್ಬೇಡ್ರಿ. ನಿಮ್ಮ ಮನಸ್ಸನ್ನ ನೀವು ನೋಡ್ಕೊಂಡ್ ಬರ್ರಿ. ನಿಮ್ಮಲ್ಲಿ ಓದೋ ಆಸಕ್ತಿ ಆದ ಇಲ್ಲ, ಆತ್ಮವಿಶ್ವಾಸ ಆದ ಇಲ್ಲ, ನಾನು ಏನಾಗ್ಬೇಕಂತೀನಿ, ನಮ್ಮ ತಂದೆ ತಾಯಿ ಹಣವನ್ನ ಉಳಿಸಿ ಸರ್ಕಾರಿ ಕಾಲೇಜಿಗೆ ನೀವೆಲ್ಲ ಬರ್ರಿ ಅಂತ ವಿನಂತಿ ಮಾಡ್ಕೋತೀನಿ. ಅದಕ್ಕೆ ಬೇಕಾದಂತ ಎಲ್ಲ ಒಂದು ಏನಂತಾರೆ ಸೌಲಭ್ಯಗಳು ನಿಮಗೆ ಸರ್ಕಾರಿ ಶಾಲೆಯಲ್ಲಿ, ಕಾಲೇಜಿನಲ್ಲಿ ಸಿಗ್ತಾವ. ಆದಷ್ಟು ಅದಕ್ಕೆ ಪ್ರಿಫರೆನ್ಸ್ ಕೊಡ್ರಿ ಅಂತ ಮನವಿ ಮಾಡ್ಕೋತಾ ಇದ್ದೀನಿ. ಮತ್ತೆ ಇದೆಲ್ಲ ಸುಂದರವಾಗಿ ಆಯೋಜನೆ ಮಾಡ್ರಿ, ಎಲ್ರಿಗೆ ಧನ್ಯವಾದ ಹೇಳ್ತೀನಿ. ನಂದೊಂದು ಕವಿತೆ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನೆನಪು ಬಂದಷ್ಟು ಹೇಳ್ತೀನಿ. ಬುದ್ಧಿ ಮಾತನಾಡುತ್ತಾ ವಿದ್ಯೆ ಕಲಿಯುವ ವಯಸ್ಸಿದು, ಬುದ್ಧಿ ಮಾತನಾಡುತ್ತಾ ವಿದ್ಯೆ ಕಲಿಯುವ ವಯಸ್ಸಿದು. ಸಿದ್ಧರಾಗಿ ವಿದ್ಯೆಗೆ, ನಿದ್ದೆಯ ವಯಸ್ಸಲ್ಲ ಇದು ವಿದ್ಯೆಯ ವಯಸ್ಸು, ನಿದ್ದೆಯ ವಯಸ್ಸಲ್ಲ ಇದು ವಿದ್ಯೆಯ ವಯಸ್ಸು. ಮರೆತು ನೀವು ಮಲಗಿಬಿಟ್ಟು ಮರುಗದಿರಿ ಬಾಳಲಿ, ಮರೆತು ನೀವು ಮಲಗಿಬಿಟ್ಟು ಮರುಗದಿರಿ ಬಾಳಲಿ. ಈಗ ಕಳೆದ ಸಮಯ ಸಿಗದು ಮುಂದೆಂದೂ ಬದುಕಲಿ, ಈಗ ಕಳೆದ ಸಮಯ ಸಿಗದು ಮುಂದೆಂದೂ ಬದುಕಲಿ. ಸಮಯ ಪ್ರಜ್ಞೆ ಇಟ್ಟುಕೊಂಡು ನಡೆಯಿರಿ ಪ್ರತಿ ಹೆಜ್ಜೆಯಲ್ಲಿ, ಸಮಯ ಪ್ರಜ್ಞೆ ಇಟ್ಟುಕೊಂಡು ನಡೆಯಿರಿ ಪ್ರತಿ ಹೆಜ್ಜೆಯಲ್ಲಿ. ಗುರು ಹಿರಿಯರನ್ನು ಗೌರವದಿ ಕಾಣಿರಿ,
ಗುರು ಹಿರಿಯರನ್ನು ಗೌರವದಿ ಕಾಣಿರಿ, ಸಭ್ಯರಂತೆ ನಟಿಸದೆ ಸಭ್ಯರಾಗಿ ಬಾಳಿರಿ, ಸಭ್ಯರಂತೆ ನಟಿಸದೆ ಸಭ್ಯರಾಗಿ ಬಾಳಿರಿ. ಕೊನೆಯದೊಂದು ಒಂದೇ ಮಾತು, ಓದು ನಿಮ್ಮ ಗುರಿ ಅದನ್ನು ಮೊದಲು ಅರಿ, ಓದು ನಿಮ್ಮ ಗುರಿ ಅದನ್ನು ಮೊದಲು ಅರಿ. ಧನ್ಯವಾದಗಳು. ಧನ್ಯವಾದ. ನಿಮ್ನೆಲ್ಲ ನೋಡಿ ನನ್ನ ಶಾಲಾ ಜೀವನವನ್ನ, ಕಾಲೇಜಿನ ಜೀವನವನ್ನ ನೆನೆಸಿದಿರಿ. ಮತ್ತೊಮ್ಮೆ ತಮಗೆಲ್ಲ ವಂದಿಸ್ತಾ ಇದ್ದೀನಿ. ಆಕಸ್ಮಿಕವಾಗಿ ಬಂದದ್ದಕ್ಕೆ ಹೆಚ್ಚು ಮಾತಾಡೋಕ್ಕೂ ನನಗೇನು ಗೊತ್ತಾಗ್ತಾ ಇಲ್ಲ. ಎಲ್ರಿಗೂ ಪ್ರೀತಿಯಿಂದ ಶುಭ ಹಾರೈಸ್ತೀನಿ. ನಿಮ್ಮೆಲ್ಲ ರಿಸಲ್ಟ್ ಉತ್ತಮವಾಗಿ ಬರಲಿ. ಆಮೇಲೆ ಇನ್ನೊಂದು ಕಿವಿ ಮಾತು, ನಮ್ಮ ಕಾಲೇಜಿಗೂ ನೀವೆಲ್ಲ ಬರಲಿ ಅಂತ ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಅಮಂತೆ ತತ್ರ ದೇವತಾ, ಎಲ್ಲಿ ಹೆಣ್ಣುಮಕ್ಕಳು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ಸಂತೋಷದಿಂದ ನೆಲೆಸಿರ್ತಾರೆ ಅಂತ. ಈಗಾಗಲೇ ನೀವೆಲ್ಲ ಹೆಣ್ಣುಮಕ್ಕಳಿದ್ರಿ, ನೀವು ಅಬಲೆಯರಲ್ಲ ಸಬಲೆಯರು, ನೀವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿರ್ತಕ್ಕಂಥ ಮೇಡಮ್. ಈಗಾಗಲೇ ವೇದಿಕೆಯ ಮೇಲೆ ನೀವು ನೋಡಿದಾಗ 3 ಜನ ಸ್ತ್ರೀಯರೇ ಇದ್ದಾರೆ, ಅಧ್ಯಕ್ಷರವರೇ ಇದ್ದಾರೆ, ಮುಖ್ಯ ಅತಿಥಿಗಳಿದ್ದಾರೆ, ಮೇಡಮ್ ಅವರಿದ್ದಾರೆ. ನಮ್ಮ ಶಾಲೆಯಲ್ಲಿ ಬಹುತೇಕ ಶಿಕ್ಷಕಿಯರು ಕೂಡ ಹೆಣ್ಮಕ್ಕಳೇ ಇದ್ದಾರೆ. ಯಾಕೆಂದ್ರೆ ನಮ್ಮದು ಬಾಲಕಿಯರ ಶಾಲೆ. ಅಂದರೆ ಹೆಣ್ಣು ಯಾವ ವಿಷಯದಲ್ಲಿ ಕೂಡ ಕೀಳಾಗಿ ನೋಡಬಾರ್ದು, ಆಕೆ ಕಡಿಮೆ ಅಲ್ಲ ಅಂತಕ್ಕಂಥದ್ದು. ಆದರೆ ನಿಮ್ಮ ಹತ್ರ ಏನಿರಬೇಕು, ಸಾಧನೆ ಮಾಡುವ ಛಲ ಒಂದಿರಬೇಕು ಅಂತ. ಎಲ್ಲ ನಿಮ್ಮ ಕೈಯಲ್ಲಿ ಇದೆ. ನೀವು ಮುಂದೆ ಓದಬೇಕು ಓದಬಾರ್ದು ಅನ್ನೋದು ನಿಮ್ಮ ಕೈಯಲ್ಲಿ ಇದೆ ಅಂತಕ್ಕಂಥ ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನು ತಮ್ಮ ಮಾತುಗಳಿಂದ ತಮ್ಮೆಲ್ಲರನ್ನು ಮಂತ್ರ ಮುಗ್ಧರಾಗಿರ್ತಕ್ಕಂಥ ಶ್ರೀಮತಿ ಜ್ಯೋತಿಲತಾ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಎಲ್ಲ ವೇದಿಕೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ.